ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಪೀಚ್ ಡೆಸರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ನಾನೊಂದು ಕ್ಯಾನ್ ಪೀಚ್ ತೊಗೊಂಡಿದ್ದೀನಿ. ಸೊ ಇದು ರೆಡಿಯಾಗಿ ಎಲ್ಲ ಸ್ಟೋರ್ಸಲ್ಲೂ ಸಿಗುತ್ತೆ. ಸೊ ಪೀಚ್ ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಆ್ಯಪಲ್ ಅಥವಾ ಸ್ಟ್ರಾಬೆರಿ ಹಣ್ಣು ಕೂಡ ಯೂಸ್ ಮಾಡ್ಬೋದು. ಸೊ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ. ಸೊ ನಾನು ಈ ಡೆಸರ್ಟ್ಗೆ 1 ಕ್ಯಾನ್ ಪೀಚ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ. ಸೊ ನೋಡಿ, ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಸ್ಟಾರ್ಟ್ ಮಾಡೋಣ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಸ್ವಲ್ಪ ಮೆಲ್ಟ್ ಮಾಡಿರೋ ಬಟರ್ ಹಾಕ್ಕೊತಾ ಇದ್ದೀನಿ. ಇದು ಒಂದು 1/4 ಕಪ್ ಇದೆ. ಒಂದು 1 ಕಪ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸೊ 1 ಕಪ್ ಆಲ್ ಪರ್ಪಸ್ ಫ್ಲೋರ್ ಅಂದರೆ ಮೈದಾ. ಸೊ 1 ಕಪ್ ಹಾಲು, 1 ಟೀ ಸ್ಪೂನ್ ಬೇಕಿಂಗ್ ಪೌಡರು, ಒಂದು ಅರ್ಧ ಟೀ ಸ್ಪೂನ್ ಉಪ್ಪು, ಆಮೇಲೆ 1/4 ಟೀ ಸ್ಪೂನು ಬೇಕಿಂಗ್ ಸೋಡಾ. ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಪೀಚ್ನ ಕೂಡ ಇದಕ್ಕೆ ಸೇರಿಸೋಣ. ಸೊ ಮಿಕ್ಸ್ ಮಾಡೋಣ, ಸುಮ್ಮನೆ ಲೈಟಾಗಿ ಮಿಕ್ಸ್ ಮಾಡೋಣ. ಸೊ ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು ಒಂದು ಟ್ರೇಗೆ ಹಾಕೋಣ, ಬೇಕಿಂಗ್ ಟ್ರೇಗೆ. ಸೊ ಈಗ ಇದನ್ನು ಬೇಕಿಂಗ್ ಟ್ರೇಗೆ ಹಾಕೋಣ. ಬೇಕಿಂಗ್ ಟ್ರೇನ ಸ್ವಲ್ಪ ಆಲ್ ಪರ್ಪಸ್ ಫ್ಲೋರ್, ಅದೇ ಮೈದಾ ಅಲ್ಲಿ ಸ್ವಲ್ಪ ಡಸ್ಟ್ ಮಾಡ್ಕೊಂಡಿದ್ದೆ. ಸೊ ಈಗ ಇದನ್ನು ಸ್ವಲ್ಪ ಟ್ಯಾಪ್ ಮಾಡಿ ಓವನಲ್ಲಿ ಬೇಕಾಗೋಕ್ಕೆ 45 ಮಿನಿಟ್ಸ್ 350 ಡಿಗ್ರೀಸ್ ಓವನಲ್ಲಿ ಬೇಕ್ ಮಾಡಬೇಕಾಗತ್ತೆ. ಸೊ ನಾನು ಓವನಿಂದ ಪೀಚ್ ಡೆಸರ್ಟ್ನ ಆಚೆ ತೆಗ್ದಿದ್ದೀನಿ. ಸೊ ಒಂದು ಟೂತ್ ಪಿಕ್ ತೊಗೊಂಡು ಅದನ್ನು ಟೆಸ್ಟ್ ಮಾಡ್ಬೋದು. ಸೊ ಅದು ಕ್ಲೀನಾಗಿ ಅಂಟದಿರ ಬಂದರೆ ಆಗಿದೆ ಅಂತ. ಸೊ ಇಲ್ಲ ಅಂದರೆ ಇನ್ನೊಂದು 5-10 ನಿಮಿಷ ಇದನ್ನು ಓವನಲ್ಲಿಟ್ಟು ಮತ್ತೆ ತೆಗಿಬೋದು. ಸೊ ಈಗ ಇದನ್ನು ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಡೋಣ. ಸೊ ನೋಡಿ, ಇವಾಗ 1 ಅವರ್ ಆಗಿದೆ ಆಚೆ ತೆಗೆದು. ಸೊ ತಣ್ಣಗಾಗಿದೆ. ಸೈಡ್ಸ್ ಎಲ್ಲ ನೋಡಿ ಅದಾಗದೆ ಎಲ್ಲ ಟ್ರೇಯಿಂದ ಬಿಟ್ಕೊಂಡಿದೆ. ಸೊ ಈಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನೋಡಿ, ಕಂಪ್ಲೀಟ್ ತಣ್ಣಗಾಗಿದೆ. ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಈಗ ಇದನ್ನು ಕಟ್ ಮಾಡಿ ಸರ್ವ್ ಮಾಡೋಣ. ಸೊ ಕಟ್ ಮಾಡಿದ್ದೀನಿ. ಸೊ ಈಗ ಸರ್ವ್ ಮಾಡೋಣ. ಸೊ ನೋಡಿ, ಎಷ್ಟು ಮಾಯಿಸ್ಟಾಗಿ ಸೂಪರಾಗಿ ಕಾಣಿಸ್ತಾ ಇದೆ. ಸೊ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಸೊ ಕೆಲವೇ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಬೇಗ ಒಂದು ಕ್ವಿಕ್ ಡೆಸರ್ಟ್ ಮಾಡಿಬಿಡ್ಬೋದು. ಸೊ ನೀವು ಟ್ರೈ ಮಾಡಿ, ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್. ಸೊ
ಸೊ ನೋಡಿ ಇಲ್ಲಿ ತೋರಿಸ್ತೀನಿ ನಾನು ಎಷ್ಟು ಮಾಯಿಸ್ಟಾಗಿ, ಎಷ್ಟು ಸೂಪರಾಗಿದೆ. ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಐ ಹೋಪ್ ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವೀಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್.